ಹಾಯ್ ಹಲೋ ಫ್ರೆಂಡ್ಸ್, ನಾವು ಮಡಿಕೇರಿಯಲ್ಲಿ ಇನ್ನೊಂದು ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ. ಅದು ಮಂಡಲ್ಪಟ್ಟಿ ಅಂತ. ಆ್ಯಕ್ಚುಲಿ ಈ ಪ್ಲೇಸನ್ನು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೀತಾರೆ. ನೋಡಿ, ರೋಡ್ಸ್ ಎಲ್ಲ ಯಾವ ಥರ ಇದೆ. ಫುಲ್ಲು ಬಂಡೆನೆಲ್ಲ ಕೊರ್ದು ಮಾಡಿ ಒಂದು ಕಲ್ಲು ಬಂಡೆಗಳೆಲ್ಲ ಇದೆ. ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅವರು ಎಕ್ಸ್ಪರ್ಟ್ ಇರೋ ಜೀಪ್ಗಳಲ್ಲಿ ಮಾತ್ರ, ತಾರ್ಸ್ ಜೀಪ್ಸ್ ಇದೆ, ಅದರಲ್ಲಿ ಮಾತ್ರ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಓನ್ ವೆಹಿಕಲ್ ಅಂತೂ ಬರೋಕ್ಕೆ ಆಗಲ್ಲ. ಬರ್ಬೋದು, ಒಂದು ಆಫ್ ರೋಡ್ ಅಷ್ಟು ಬರ್ಬೋದು ಅಷ್ಟೇ. ಆಫ್ ರೋಡಿನ ನೆಕ್ಸ್ಟ್ ಇನ್ನು ಫುಲ್ಲು ನಾವು ಟಾಪ್ಗೆ ಹೋಗ್ತೀವಿ, ಮೇಲೆ ಹೋಗ್ತೀವಿ ಅಂತಂದರೆ ನಮ್ಮದು ಓನ್ ವೆಹಿಕಲಲ್ಲಿ ಬರೋಕ್ಕಾಗಲ್ಲ. ಅವ್ರದ್ದೇ ವೆಹಿಕಲ್ಸ್ ಇರುತ್ತೆ. ಆ ವೆಹಿಕಲ್ಸು ಆ ಡ್ರೈವರ್ ಹತ್ರನೇ ನಾವು ಬರೋಕ್ಕಾಗೋದು. ಮತ್ತು ಇದೇನಪ್ಪ ಅಂತಂದರೆ ಒಂದು ಕಾರಲ್ಲಿ ನೀವು ಒಬ್ಬರಾದ್ರೂ ಹೋಗಿ, ಇಬ್ಬರಾದ್ರೂ ಹೋಗಿ, ಇಲ್ಲ ಫ್ಯಾಮಿಲಿ ಹೋಗಿ, ಅದು ನಿಮ್ಮ ವಿಶ್ ಅದು. ಸೊ ಒಂದು ಹೋಗಿ ಬರೋಕ್ಕೆ 2500 ರುಪೀಸ್ ಪೇ ಇರುತ್ತೆ ಅಲ್ಲಿ ಕಾಸ್ಟು. ಬಟ್ ನೀವು ಶೇರ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಡಿವೈಡ್ ಆಗುತ್ತೆ ಅಮೌಂಟು. ಸೊ ಆ ಥರ ಇದೆ. ನಾನು ನನ್ನ ಹಸ್ಬೆಂಡು, ನನ್ನ ಮಗ ಹೋಗ್ತಿದ್ವಿ. ಬಟ್ ಇನ್ನೊಂದು ಫ್ಯಾಮಿಲಿ ಬಂದಿತ್ತು, ಹಸ್ಬೆಂಡ್ ಮತ್ತು ವೈಫು. ಸೊ ಹೋಗಿ ಟೋಟಲ್ ನಾವು 5 ಮೆಂಬರ್ಸ್ ಹೋಗಿದ್ವಿ. ಸೊ ನೋಡಿ ಫ್ರೆಂಡ್ಸ್, ರೋಡ್ಗಳು ಯಾವ ಥರ ಇದೆ ಅಂದರೆ ಯಪ್ಪ, ಅಷ್ಟು ಡೇಂಜರಸ್. ಮೀನ್ಸ್ ಅಂದರೆ ಫುಲ್ಲು ಅಂದರೆ ಕೆಳಗಡೆ ಇಷ್ಟು ರೋಡಲ್ಲಿ ಇದಿರುತ್ತೆ, ಹಂಗೆ ಹೋಗಬೇಕು ಕಾರು, ಆ ಥರ ಇತ್ತು ಫ್ರೆಂಡ್ಸ್. ನೋಡಿ ಅಲ್ಲಿನ ವೀಡಿಯೋಸು ಮತ್ತು ಅಲ್ಲಿನ ನೇಚರು ಯಾವ್ಯಾವ ಥರ. ನಮಗೆ ಅಂತೂ ಅಲ್ಲಿ ಎಲ್ಲ ನೋಡಿಬಿಟ್ವಿ. ಮಳೆ ಬರ್ತಾಯಿತ್ತು, ಫುಲ್ಲು ಹಿಮ ಇತ್ತು, ಮಂಜು ಅದಿತ್ತು, ಮತ್ತು ಬಿಸಿಲು ಕೂಡ ಬಂತು. ಸೊ ಟೋಟಲಾಗಿ ಎಲ್ಲನೂ ನಾವು ನೋಡ್ಕೊಂಡು ಬಂದ್ವಿ. ಕೆಲವು ವೀಡಿಯೋಸ್ನ ಮತ್ತು ಇಲ್ಲಿ ಹೋಗ್ತಿದ್ದಿದ್ದು ವೀಡಿಯೋ ಅದನ್ನೆಲ್ಲ ನಾನು ಇಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮಡಿಕೇರಿಗೆ ಹೋದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮಾತ್ರ ಮರ್ತ್ಕೊಬೇಡಿ. ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದು. ನೆಕ್ಸ್ಟ್ ವೀಡಿಯೋಸ್ ಬರ್ತಿದೆ, ನಾವು ಅಲ್ಲೇ ಎಲ್ಲ ನೋಡಿದ್ದು ವೀಡಿಯೋಗಳು 3 ಥರನೂ ನಮಗೆ ಫುಲ್ ನೋಡಿ. ಇವಾಗ ಫುಲ್ಲು ಹಿಮ ಅಂದರೆ ನಾವು ಫಸ್ಟ್ ಹೋದಾಗ ಇದೆಲ್ಲ ಏನೂ ಕಾಣಿಸ್ತಿರಲಿಲ್ಲ. ಈಗ ಜಸ್ಟ್ ಎಲ್ಲ ಕರಗಿ ಹಿಮ ಎಲ್ಲ ಕರಗಿ ಜಸ್ಟ್ ಈಗ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ. ಬಿಸಿಲು ಬಂತು, ಮಳೆನೂ ಬಂತು, ಫುಲ್ಲು ಹಿಮ, ಮೋಡ, ಮಂಜು ಎಲ್ಲ 3 ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಂದರೆ ಇದು ನಾನು ಮಧ್ಯಾಹ್ನ ಟೈಮ್ ಹೋಗಿದ್ದು. ಬಟ್ ಈ ಮಂಡಲ್ಪಟ್ಟಿಗೆ ಹೋಗ್ಬೇಕಂತಂದರೆ ನೀವು ಬೆಸ್ಟ್ ಮಂತ್ ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ಮಂತಲ್ಲಿ ನೀವು ಹೋದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಟ್ ಈ ಮಡಿಕೇರಿಗೆ ಬಂದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ. ಅದಕ್ಕೆ ಅನಿಸುತ್ತೆ ಮೇ ಬಿ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೆಯೋದು ಮಡಿಕೇರಿನ. ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.